ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ಹೈಕಮಾಂಡ್ ಕರೆಗೆ ರೆಬೆಲ್ ಶಾಸಕ ಕಂಗಾಲ್. ರಾತ್ರೋರಾತ್ರಿ ದೆಹಲಿಗೆ ಹೊರಟ ಯತ್ನಾಳ್. ಪಕ್ಷದ ನಾಯಕರು ಯತ್ನಾಳ್ಗೆ ಕೊಟ್ರ ಶಾಕ್. ಕೇರಳದಲ್ಲಿ ಹೆಚ್ಚುತ್ತಲೇ ಇದೆ ಕೊರೋನಾ ಅಬ್ಬರ. ಅಲ್ಲಿಂದ ರಾಜ್ಯಕ್ಕೆ ಬರೋದೇ ಕಷ್ಟಕರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕಟ್ಟೆಚ್ಚರ. ಪುದುಚೇರಿಯಲ್ಲಿ ಸರ್ಕಾರದ ವಿರುದ್ಧ ಭಿನ್ನಮತ. ಸಿಎಂ ನಾರಾಯಣಸ್ವಾಮಿ ಕಳೆದುಕೊಂಡ್ರು ವಿಶ್ವಾಸಮತ. ಅಧಿಕಾರ ಕಳೆದುಕೊಂಡ ಕಾಂಗ್ರೆಸ್ ಮುಂದಿನ ನಡೆ ಏನು ಗೊತ್ತಾ? ಕಾವೇರಿ ಯೋಜನೆಗೆ ಕೊಡೋದಿಲ್ಲ ಅವಕಾಶ. ತಮಿಳುನಾಡು ಸರ್ಕಾರದ ವಿರುದ್ಧ ಸಿಎಂ ಬಿಎಸ್ವೈ ತೀವ್ರ ಆಕ್ರೋಶ. ಕಾಮಗಾರಿಗೆ ಕೈ ಹಾಕಿದ್ರೆ ಸುಮ್ಮನಿರಲ್ಲ ಎಂದು ಖಡಕ್ ಸಂದೇಶ. ಮಾತು ಕೇಳದ ಆನೆಯ ಮೇಲೆ ಮಾವುತರ ರೋಷಾವೇಶ. ಬಡಿಗೆಯಿಂದ ಬಡಿದು ತೋರಿಸಿದ್ರು ಅಟ್ಟಹಾಸ. ಇವರಿಬ್ಬರ ಕ್ರೂರತನಕ್ಕೆ ಪ್ರಾಣಿ ಪ್ರಿಯರ ಆಕ್ರೋಶ. ನಿನ್ನೆಯಷ್ಟೇ ಪಂಚಮಸಾಲಿ ಸಮಾವೇಶದಲ್ಲೂ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದ ಶಾಸಕ ಬಸವರಾಜ ಯತ್ನಾಳ್ ರಾತ್ರೋರಾತ್ರಿ ದೆಹಲಿಗೆ ಹಾರಿದ್ದಾರೆ. ರಾಜ್ಯ ಸರ್ಕಾರದ ನೀತಿ ಹಾಗೂ ಸಿಎಂ ಬಿಎಸ್ವೈ ಮತ್ತು ಅವರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇರುವ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಈ ಹಿಂದೆ ಶೋಕಾಸ್ ನೋಟಿಸ್ ಅನ್ನ ನೀಡಿತ್ತು. ಇದಕ್ಕೆ 11 ಪುಟಗಳ ಉತ್ತರ ನೀಡಿದ ಯತ್ನಾಳ್ ಸಿಎಂ ಬಿಎಸ್ವೈ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಹಾಗೂ ಅವರ ಕುಟುಂಬದ ಸದಸ್ಯರು ಸರ್ಕಾರದ ಸಚಿವರಿಗೆ ಶಾಸಕರಿಗೆ ಕಿಮ್ಮತ್ತು ಕೊಡುತ್ತಿಲ್ಲ ಅನ್ನೋದನ್ನ ವಿವರಿಸಿದ್ದೇನೆ ಎಂದಿದ್ರು. ಇದರ ಮುಂದುವರಿದ ಭಾಗವಾಗಿ ದೆಹಲಿಗೆ ಬಂದು ನಾಯಕರನ್ನ ಭೇಟಿಯಾಗುವಂತೆ ಸೂಚನೆಯನ್ನ ನೀಡಿತ್ತು. ಆದರೆ ಇದಕ್ಕೆ ಯತ್ನಾಳ್ 2 ದಿನ ಕಾಲಾವಕಾಶ ನೀಡುವಂತೆ ಹೈಕಮಾಂಡ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ರು. ಯತ್ನಾಳ್ ಮನವಿಗೆ ಸ್ಪಂದಿಸದ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಈ ಕೂಡಲೇ ದೆಹಲಿಗೆ ಬರಬೇಕು ಅಂತ ಸೂಚಿಸಿದ್ರು. ಹೀಗಾಗಿ ಯತ್ನಾಳ್ ರಾತ್ರಿ 9:30ರ ಸಮಯಕ್ಕೆ ದೆಹಲಿಯತ್ತ ನಿನ್ನೆ ಮುಖ ಮಾಡಿದ್ದಾರೆ. ಯತ್ನಾಳ್ ಅವರ ದೆಹಲಿ ಭೇಟಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಯತ್ನಾಳ್ ಅತ್ತ ದೆಹಲಿಗೆ ದೌಡಾಯಿಸಿದ್ರೆ ಇತ್ತ ಬಿಎಸ್ವೈ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟಿಸುವುದಕ್ಕೆ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ದೆಹಲಿ ವರಿಷ್ಠರಿಗೆ ರಹಸ್ಯ ಪತ್ರ ಬರೆದಿರುವ ಯಡಿಯೂರಪ್ಪ ಹಾಗೂ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಯತ್ನಾಳ್ ಬಾಯಿಗೆ ಬೀಗ ಹಾಕಬೇಕು, ಇಲ್ಲವೇ ಪಕ್ಷದಿಂದಲೇ ಉಚ್ಚಾಟಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕೇರಳದಲ್ಲಿ ಹೊಸ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಇತ್ತ ಕೇರಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಅನೇಕರಲ್ಲೂ ಕೊರೋನಾ ಕಾಣಿಸಿಕೊಂಡಿದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಕರ್ನಾಟಕ ಕೇರಳ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಉಭಯ ರಾಜ್ಯಗಳನ್ನು ಸಂಪರ್ಕಿಸುವ 9 ರಸ್ತೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇಂದಿನಿಂದ ಬಂದ್ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಈ ಕುರಿತು ಆದೇಶವನ್ನು ಹೊರಡಿಸಿದ್ದಾರೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಮುಂದಿನ ಆದೇಶದ ತನಕ ಕೇರಳದಿಂದ ಜಿಲ್ಲೆಯನ್ನ ಸಂಪರ್ಕಿಸುವ 9 ರಸ್ತೆಗಳನ್ನು ಮುಚ್ಚಲಾಗುತ್ತೆ. ಕೇರಳದಿಂದ ಆಗಮಿಸುವವರು ತಳಪಾಡಿ, ಸಾರಡ್ಕ, ನೆಟ್ಟಣಿಗ, ಮುಡ್ನೂರು, ಮೇಣಾಲ ಮತ್ತು ಜಾಲ್ಸೂರು ಮೂಲಕ ಮಾತ್ರ ಸಂಚಾರ ನಡೆಸೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಉಳಿದ ಎಲ್ಲಾ ಗಡಿಗಳನ್ನು ಬಂದ್ ಮಾಡಲಾಗಿದೆ. ಕರ್ನಾಟಕಕ್ಕೆ ಪ್ರವೇಶಿಸಲು ತೆರೆದಿರುವ ಗಡಿಗಳಲ್ಲಿ ಕೋವಿಡ್ ನೆಗೆಟಿವ್ ವರದಿ ಇರೋದನ್ನ ಖಚಿತಪಡಿಸಿಕೊಂಡು ಜಿಲ್ಲೆಗೆ ಪ್ರವೇಶ ನೀಡಲಾಗುತ್ತೆ. ಗಡಿಗಳ ಚೆಕ್ ಪೋಸ್ಟ್ಗಳಲ್ಲಿ ಆರೋಗ್ಯ ಇಲಾಖೆಯ ತಂಡ ತಪಾಸಣೆಗಾಗಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದೆ. ಕಾವೇರಿ ನದಿಯ ಹೆಚ್ಚುವರಿ ನೀರನ್ನ ಬಳಸಿ ಕಾವೇರಿ ಗುಂಡಾರ್ ನದಿ ಜೋಡಣೆ ಯೋಜನೆಗೆ ತಮಿಳುನಾಡು ಸ್ಕೆಚ್ ಹಾಕಿದೆ. ಆದರೆ ಹೆಚ್ಚುವರಿ ನೀರು ಬಳಕೆಗೆ ಕರ್ನಾಟಕ ವಿರೋಧವನ್ನು ವ್ಯಕ್ತಪಡಿಸಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಹೇಳಿಕೆ ಕೊಡೋದ್ರಿಂದ ಯಾವುದೇ ಉಪಯೋಗವಿಲ್ಲ, ಯಾವ ಕಾರಣಕ್ಕೂ ಮತ್ತೊಮ್ಮೆ ಕೊಡೋದಕ್ಕೆ ಅವಕಾಶ ಇಲ್ಲ ಅಂದಿದ್ದಾರೆ. ಈ ಸಂಬಂಧ ಬಿಗಿ ಕ್ರಮವನ್ನ ಕೈಗೊಳ್ತೀವಿ. ಸರ್ವಪಕ್ಷ ಸಭೆ ಕರೆಯುವ ಬಗ್ಗೆ ಇನ್ನೂ ಕೂಡ ಯೋಚನೆ ಮಾಡಿಲ್ಲ ಅಂದ್ರು. ಕೊರೋನಾ ಅಬ್ಬರ ಕೊಂಚ ಕಮ್ಮಿ ಆಯಿತು ಅಂತ ಜನ ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಾಜ್ಯದ ಜನರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಹೋರಾಟ, ಪ್ರತಿಭಟನೆ, ಮದುವೆ, ಸಭೆ ಸಮಾರಂಭಗಳು ನಡೀತಾ ಇವೆ. ಇದರಿಂದಾಗಿ ಹೆಚ್ಚು ಜನರು ಒಂದೆಡೆ ಸೇರ್ತಾ ಇದ್ದಾರೆ. ಕೊರೋನಾ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆ. ಜನರು ನಿರ್ಲಕ್ಷ್ಯ ವಹಿಸ್ತಾ ಇರೋದು ಸರಿಯಲ್ಲ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಾ ಇವೆ. ರಾಜಕಾರಣಿಗಳು ಕೂಡ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು. ಜನರು ಎಚ್ಚೆತ್ತುಕೊಳ್ಳದೇ ಇದ್ರೆ ಕಠಿಣ ಕ್ರಮ ಕೈಗೊಳ್ಳೋದು ಅನಿವಾರ್ಯ ಎಂದು ಅವರು ಎಚ್ಚರಿಸಿದ್ದಾರೆ.
ಕೋಲಾರದ ಕೆಜಿಎಫ್ ಮಾರ್ಕೆಟ್ನಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಮುಂದೆ ಹೈ ಡ್ರಾಮಾ ನಡೆದಿದೆ. ಕೆಜಿಎಫ್ನ ಎಂಜಿ ಮಾರ್ಕೆಟ್ ಹರಾಜು ವಿಚಾರವಾಗಿ ವೀಕ್ಷಣೆಗೆಂದು ಎಂಟಿಬಿ ನಾಗರಾಜ್ ಬಂದಿದ್ರು. ಈ ವೇಳೆ ಹರಾಜು ಪ್ರಕ್ರಿಯೆ ಆಗಬಾರದು ಎಂದು ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಅಲ್ಲದೆ ಇದಕ್ಕಾಗಿ ಎರಡೂ ಪಕ್ಷದವರು ಜನವನ್ನ ಸೇರಿಸಿದ್ದಾರೆ. ಹಾಗಾಗಿ ಎಂಟಿಬಿ ಅವರು ಬರ್ತಾ ಇದ್ದಂತೆ ನೂಕು ನುಗ್ಗಲು ಉಂಟಾಗಿದೆ. ಎಂಟಿಬಿ ನನ್ನನ್ನ ಫ್ರೀಯಾಗಿ ಬಿಟ್ಬಿಡಿ ಎಂದು ಈ ವೇಳೆ ಮನವಿ ಮಾಡಿದ್ದಾರೆ. ಈ ವೇಳೆ ಕೆಜಿಎಫ್ ಶಾಸಕಿ ರೂಪಾ ಪೊಲೀಸರಿಗೆ ಆವಾಜ್ ಕೂಡ ಹಾಕಿದ್ದಾರೆ. ಮಂತ್ರಿಗಳಿಗೆ ಓಡಾಡೋದಕ್ಕೆ ಬಿಡ್ಲಿಲ್ವಾ, ನೀವೇನ್ ಮಾಡ್ತಾ ಇದ್ರಿ ಎಂದಿದ್ದಾರೆ. ಈ ವೇಳೆ ಸಂಸದ ಮುನಿಸ್ವಾಮಿ ಹಾಗೂ ಶಾಸಕಿ ರೂಪಾ ನಡುವೆ ಮಂತ್ರಿಗಳ ಮುಂದೆಯೇ ಮಾತಿನ ಚಕಮಕಿ ನಡೆದಿದೆ. ನಾನು ನಿಮ್ಮ ಹತ್ತಿರ ಕಾಗಕ್ಕ ಗುಬ್ಬಕ್ಕನ ಕತೆ ಕೇಳೋದಕ್ಕೆ ಬಂದಿಲ್ಲ. ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಸಭೆಗೆ ಬಾರದೇ ಇದ್ರೆ ಕತ್ತು ಹಿಡಿದು ಹೊರತಳ್ತೀನಿ ಅಂತ ಆವಾಜ್ ಹಾಕಿದಂತಹ ಘಟನೆ ನಡೆದಿದೆ. ನಾನು ಹೆಬ್ಬೆಟ್ಟಿನ ಶಾಸಕನಲ್ಲ. ಸಭೆಗೆ ಹಾಜರಾಗುವ ಮೊದಲು ಸಮಗ್ರ ಮತ್ತು ನಿಖರ ಮಾಹಿತಿಯ ಬಗ್ಗೆ ನಿಗಾ ಇರಲಿ, ಹೀಗಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟದ್ದು ನಾಗಮಂಗಲ ಶಾಸಕ ಸುರೇಶ್ ಗೌಡ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಹೊಣಕೆರೆ ಹೋಬಳಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರ ಹಾಗೂ ಪಿಡಿಒಗಳ ಸಭೆಯಲ್ಲಿ ಬೋಗಾದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಶಾಸಕ ಸುರೇಶ್ ಗೌಡ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪ್ರಶ್ನೆ ಉತ್ತರ ಕೊಡಬೇಕು. 14ನೇ ಹಣಕಾಸಿನಲ್ಲಿ ನಿನಗೆ ದುಡ್ಡು ಎಷ್ಟು ಬಂತು ನಿಮ್ಮ ಪಂಚಾಯತಿಗೆ? ಪಿಡಿಒ ಕೆಲಸ ಮಾಡ್ತಾ ಏನ್ ಮಾಡ್ತಾ ಇದ್ದೆ? ನಿನಗೆ ಎಷ್ಟು ದುಡ್ಡು ಬಂದಿದೆ ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದೆ? ಫೋರ್ಟೀನ್ ಫೈನಾನ್ಸ್ ನಿನ್ ದುಡ್ಡು, ನೀನ್ ಪಿಡಿಒ ಆಗಿದ್ದವನು ಡೇ ಟು ಡೇ ಟ್ರಾನ್ಸಾಕ್ಷನ್ ನಿನಗೆ ಗೊತ್ತಿರ್ಬೇಕು. 1 ಇಯರ್ ಎಷ್ಟು ದುಡ್ಡು ಬಂದಿದೆ ಕರೆಕ್ಟಾಗಿ ನೀನ್ ಬಂದ್ಮೇಲಲ್ಲ. 14 ಫೈನಾನ್ಸ್ ನಲ್ಲಿ ನಿನ್ಗೆ ನಿನ್ನ ಪಂಚಾಯತಿಗೆ ಹಣ ಎಷ್ಟು ಬಂದಿದೆ? ಹೌದು, ಅದು ಅವನ ಕಡೆ ಇರ್ತದೆ, ನಿನ್ ಕಡೆ ಇರ್ತದೆ. ನೀನ್ ಕರೆಕ್ಟ್ ಆಗಿ ಅವನೇ ಕೇಳ್ತೀಯ, ಅವನ್ನೇ ಕೇಳ್ತೀಯ. ನೀನೇನ್ ಮಾಡ್ತಾ ಇದೀಯ? ಹಂಗ ಅವನಿಗೆ ಕೊಟ್ಟು ಹೋಗಿ ನೀನು ಉಪಾರ ಅಭಿವೃದ್ಧಿ ನಿಗಮದಿಂದ ಸಮಾಜದ ಅಭಿವೃದ್ಧಿಗೆ ಸಾಕಷ್ಟು ಸೌಲಭ್ಯಗಳಿದ್ದು ಅವುಗಳನ್ನು ಸಮುದಾಯ ಬಳಕೆ ಮಾಡಿಕೊಳ್ಳದೇ ಇರೋದ್ರಿಂದ ಅವುಗಳನ್ನು ಬೇರೆ ಸಮುದಾಯದವರು ಬಳಕೆ ಮಾಡಿಕೊಳ್ತಿದ್ದಾರೆ ಎಂದು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಕೆ ಗಿರೀಶ್ ಉಪ್ಪಾರ ವಿಷಾದ ವ್ಯಕ್ತಪಡಿಸಿದರು. ಇನ್ನು ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ನಗರಕ್ಕೆ ಭೇಟಿ ನೀಡಿ ಉಪ್ಪಾರ ಸಮುದಾಯದೊಂದಿಗಿನ ಕುಂದುಕೊರತೆಗಳು ಹಾಗೂ ನಿಗಮದಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ನಂತರ ಮಾತನಾಡಿದ ಅವರು, ಯಾವ ಸಮುದಾಯದಲ್ಲಿ ಸಂಘಟನೆ ಕೊರತೆ ಇರುತ್ತೆ ಅಂತ ಸಮುದಾಯ ರಾಜಕೀಯ ಪ್ರಾತಿನಿಧ್ಯ ಹಾಗೂ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿ ಹಿಂದುಳಿಯಲು ಸಾಧ್ಯವಾಗುತ್ತದೆ. ಆದ್ರಿಂದ ನಮ್ಮ ಸಮುದಾಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದೆ ಬಿದ್ದಿದೆ. ಇನ್ಮುಂದೆಯಾದರೂ ಸಮುದಾಯ ಒಗ್ಗಟ್ಟಿನ ಛಲವನ್ನ ಸರ್ಕಾರದ ಮುಂದೆ ಪ್ರದರ್ಶಿಸಬೇಕು ಅಂದ್ರು. ಗೆಳೆಯನ ಮದುವೆಗೆಂದು ಖುಷಿಯಲ್ಲಿ ಬಂದ ಯುವಕನೊಬ್ಬ ಮೆಟ್ಟಿಲಿನಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ನಡೆದಿದೆ. ಹರೀಶ್ ಮೃತ ಯುವಕ ಗೆಳೆಯನ ಮದುವೆಗೆಂದು ಹರೀಶ್ ತನ್ನ 3 ಸ್ನೇಹಿತರ ಜೊತೆ ವಿದರಾಶ್ವತ್ಥಕ್ಕೆ ಆಗಮಿಸಿದ್ದ. ನಗರದ ನಂಜುಂಡೇಶ್ವರ ಲಾಡ್ಜ್ನಲ್ಲಿ ತಂಗಿದ್ದ ಈತ ರಾತ್ರಿ ಇಡೀ ಸ್ನೇಹಿತರೊಂದಿಗೆ ಕಂಠಪೂರ್ತಿ ಕುಡಿದಿದ್ದ. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಹರೀಶ್ ತೂರಾಡಿಕೊಂಡು ಲಾಡ್ಜ್ನಿಂದ ಹೊರಗೆ ಬಂದಿದ್ದಾನೆ. ಬಳಿಕ ಲಾಡ್ಜ್ ಹೊರಭಾಗದಲ್ಲಿರುವ ಮೆಟ್ಟಿಲು ಇಳಿಯುವಾಗ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಅಷ್ಟರಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಸುದ್ದಿ ತಿಳಿದು ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಶಶಿಧರ್, ಠಾಣೆಯ ಪಿಎಸ್ಐ ಪ್ರಸನ್ನಕುಮಾರ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹರೀಶ್ ಮೃತಪಟ್ಟ ದೃಶ್ಯ ಲಾಡ್ಜ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಗೌರಿಬಿದನೂರು ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರು ದಾಖಲಾಗಿದ್ದರ ಬಗ್ಗೆ ಪರಿಶೀಲನೆಗಾಗಿ ಗ್ರಾಮಕ್ಕೆ ಭೇಟಿ ನೀಡಿದ ಪೊಲೀಸ್ ಪೇದೆಯೊಬ್ಬ ರೈತನಿಂದ ಪೆಟ್ರೋಲ್ ಮತ್ತು ಊಟಕ್ಕಾಗಿ 100 ರೂಪಾಯಿ ಕೇಳಿ ತನ್ನ ಮಾನ ಹರಾಜು ಹಾಕಿಕೊಂಡ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಮಠದ ಭೋನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಆನಂದ್ ಎಂಬ ಪೇದೆ ರೈತನಿಂದ ಹಣ ಕೇಳ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವೈರಲ್ ಆಗ್ತಾ ಇದ್ದಂತೆ ಪೊಲೀಸ್ ಪೇದೆಯನ್ನು ಅಮಾನತು ಮಾಡಲಾಗಿದೆ. ಬನ್ನಿ ಅಂತಂದ್ರೆ ಅವ್ರಿಗೆ ಬರೀ 100 ರೂಪಾಯಿ ಕೊಡ್ತೇವೆ. ಏನು ಬಂದ ಊಟ ಬಂದ್ರೆ ಪೆಟ್ರೋಲ್ ಬಂದ ನಾನು ಜೋಬಲ್ ಮಾಡಿಕೊಂಡು 95 ರೂಪಾಯಿ 92 ರೂಪಾಯಿ ಪೆಟ್ರೋಲ್ ಆಗಿದೆ. ಎಲ್ಲ ನಿಮ್ಮ ಒಬ್ಬರಿಗೆ ಆಗಿಲ್ಲ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪತ್ರಕರ್ತರಿಗೆ ಮುಖ್ಯವಾಗಿ ಮೂಲ ಸೌಕರ್ಯಗಳಾದ ನಿವೇಶನ, ವಸತಿ ಕಲ್ಪಿಸಿಕೊಡಬೇಕು ಅಂತ ಹಿರಿಯೂರಿನ
ಕೋಡಿಹಳ್ಳಿ ಮಠದ ಷಡಾಕ್ಷರ ಮುನಿ ಸ್ವಾಮೀಜಿ ಹೇಳಿದ್ದಾರೆ. ಚಳ್ಳಕೆರೆ ನಗರದ ರೋಟರಿ ಬಾಲಭವನದಲ್ಲಿ ವಿಜಯ ಸಂಕಲ್ಪ ವಾರ್ಷಿಕ ಸಮಾರಂಭ ಮತ್ತು ಸರದಾರ ಮಾಸ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ತೀಡುವಂತಹ ಪತ್ರಿಕೆಗಳು ಇಂದು ಅಧೋಗತಿಗೆ ತಲುಪ್ತಾ ಇವೆ. ಮುಖ್ಯವಾಗಿ ರಾಜಕಾರಣಿಗಳು, ಅಧಿಕಾರಿಗಳು ಪತ್ರಕರ್ತರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಪತ್ರಿಕಾ ಪ್ರಚಾರಕ್ಕೆ ಬಳಸಿಕೊಂಡು ಸುಮ್ಮನಾದರೆ ಸಾಲದು. ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸಬೇಕು. ಅವರ ಸಮಸ್ಯೆಗಳನ್ನು ಬೆಳಕಿಗೆ ತರುವಂತಹ ಕೆಲಸವನ್ನ ಮಾಡಬೇಕು. ಅವರು ಬೇರೆಯವರ ಸಮಸ್ಯೆಗಳನ್ನು ಬೆಳಕಿಗೆ ತರುವಂತಹ ಕೆಲಸವನ್ನ ಮಾಡ್ತಾರೆ. ಪತ್ರಕರ್ತರಿಗೆ ನಿವೇಶನ, ಪತ್ರಿಕಾ ಭವನ, ಪತ್ರಕರ್ತರಿಗೆ ಸಮುದಾಯ ಭವನ ಹಾಗೂ ಇತರೆ ಮೂಲಸೌಕರ್ಯಗಳು ಸಿಗುವಂತಾಗಬೇಕು ಅಂದರು. ಅಕ್ರಮ ಸಂಬಂಧದ ಆರೋಪದ ಹಿನ್ನೆಲೆಯಲ್ಲಿ ಯುವಕನೊಬ್ಬನಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಾಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅರ್ಜುನ್ ಎಂಬ ಯುವಕ ಹಾಗೂ ಅದೇ ಗ್ರಾಮದ ವೆಂಕಟೇಶ್ ಎಂಬುವರ ಹೆಂಡತಿ ಅಕ್ರಮ ಸಂಬಂಧವನ್ನ ಹೊಂದಿದ್ರು ಎನ್ನಲಾಗಿದೆ. ಇದು ವೆಂಕಟೇಶ್ ಕೋಪಕ್ಕೆ ಕಾರಣವಾಗಿತ್ತು. ಹೇಗಾದರೂ ಅರ್ಜುನನ್ನ ಮುಗಿಸಬೇಕು ಅಂದ್ಕೊಂಡಿದ್ದ ವೆಂಕಟೇಶ್ ಚಾಕುವಿನಿಂದ ಅರ್ಜುನ್ ಗಂಟಲು ಹಾಗೂ ಮುಖದ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ತೀವ್ರ ಗಾಯಗೊಂಡ ಅರ್ಜುನ್ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಬಳಿಕ ಆರೋಪಿ ವೆಂಕಟೇಶ್ ತಲೆ ಮರೆಸಿಕೊಂಡಿದ್ದು ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪುಣ್ಯಕ್ಷೇತ್ರ ನಾಗಗೊಂಡನಹಳ್ಳಿಯ ಶ್ರೀ ಗುರು ಚಲುಮೇಸ್ವಾಮಿ ರಥೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಈ ಜಾತ್ರೆಯಲ್ಲಿ ಡಾಕ್ಟರ್ ಶ್ರೀ ಶಿವಮೂರ್ತಿ, ಶ್ರೀ ಬಸವಕಿರಣ ಸ್ವಾಮೀಜಿ, ಟಿ ರಘುಮೂರ್ತಿ ಸೇರಿದಂತೆ ಗ್ರಾಮದ ಸುತ್ತಮುತ್ತಲಿನ ಜನರು ಉಪಸ್ಥಿತರಿದ್ದರು. ಇನ್ನು ಜಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಶಿವಮೂರ್ತಿ, ಮುರುಘಾಶರಣರು ಜೀವನದಲ್ಲಿ ಪ್ರತಿಯೊಬ್ಬರೂ ಚಿಂತನ ಮಂಥನ ನಡೆಸಿದ ಆಧ್ಯಾತ್ಮಿಕ ಸಾಧಕರ ಬದುಕಿನ ಪ್ರೇರಣೆ ಪಡೆಯುತ್ತಾ ಸನ್ಮಾರ್ಗದಲ್ಲಿ ನಡೆಯಬೇಕು ಅಂದರು. ಚಳ್ಳಕೆರೆ ತಾಲೂಕಿನ ನಾಗಗೊಂಡನಹಳ್ಳಿ ಇಲ್ಲಿ ಒಬ್ಬ ಮಹಾಸ್ವಾಮೀಜಿಯವರು ಆಗಿ ಹೋಗಿದ್ದಾರೆ. ಅವರ ಹೆಸರು ಚಿಲುಮೆ ರುದ್ರಸ್ವಾಮಿ ಅಂತ. ಬಹುತೇಕ ಅವರು ಇದ್ದಂಥ ಕಾಲದಲ್ಲಿ ಇದೆಲ್ಲ ದೊಡ್ಡ ಕಾನನ ಇತ್ತು ಅಂತ ಕಾಣಿಸ್ತು. ಕಾರು ಹಾಗೂ ಬೈಕ್ ಮುಖಾಮುಖಿಯಾಗಿ ಡಿಕ್ಕಿಯಾಗಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಗೋಲದಿನಿ ಕ್ರಾಸ್ ಬಳಿ ನಡೆದಿದೆ. ಬೈಕ್ ಸವಾರ 30 ವರ್ಷದ ದುರುಪ್ಪಗಪ್ಪ ಎಂಬಾತನಿಗೆ ತಲೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಆತನನ್ನ ಸ್ಥಳೀಯ ರಿಮ್ಸ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಕಾರು ಚಾಲಕನ ನಿರ್ಲಕ್ಷ್ಯತನದಿಂದ ಈ ಘಟನೆ ಸಂಭವಿಸಿರಬಹುದು ಎನ್ನಲಾಗಿದ್ದು ಸಿರವಾರ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈಗಾಗಲೇ ಅಳಿವಿನಂಚಿನಲ್ಲಿರುವ ನೇಕಾರ ಸಮುದಾಯಕ್ಕೆ ವಿಶೇಷವಾದ ಮೀಸಲಾತಿ ನೀಡಿ ಸೌಲಭ್ಯ ನೀಡಬೇಕು. ಜೊತೆಗೆ ಸಮುದಾಯದ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನೇಕಾರ ಸಮುದಾಯದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ನೇಕಾರ ಸಮುದಾಯದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಸಮುದಾಯದ ಪೀತಾಂಬರಂ ಅವರು ಮಾತನಾಡಿ, ರಾಜ್ಯದಲ್ಲಿ ಸುಮಾರು 70 ಲಕ್ಷಕ್ಕೂ ಹೆಚ್ಚು ಇರುವ ನಮ್ಮ ಸಮುದಾಯಗಳ ಬೇಡಿಕೆಯನ್ನು ಸರ್ಕಾರ ಮನ್ನಿಸದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡೋದರ ಮೂಲಕ ಸೌಲಭ್ಯಗಳನ್ನು ಪಡೆಯುವುದು ಅನಿವಾರ್ಯವಾಗಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ನೇಕಾರ ಜಾತಿಯವರಿಗೂ ಸಹ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು. ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಂತಂತೇಳಿ ಮಾಡಿ ನಮ್ಮ ಜಾತಿಯವರಿಗೆ ಸೌಲಭ್ಯಗಳನ್ನು ಕೊಡಬೇಕಂತಂತೇಳಿ ನಾವು ಹಕ್ಕೊತ್ತಾಯವನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಸಂಬಂಧವಾಗಿ ನಾವು ಇಡೀ ಚಳ್ಳಕೆರೆ ತಾಲೂಕಿನ ಎಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದವರು ಸೇರಿಬಿಟ್ಟು 23ನೇ ತಾರೀಕು ಇದೇ ಮಂಗಳವಾರ 23ನೇ ತಾರೀಕು ಚಳ್ಳಕೆರೆ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ನಮಗೆ ಒಳ ಮೀಸಲಾತಿಯನ್ನು 6% ಕೊಡಬೇಕು. ಜೊತೆಗೆ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯ ಮಂಡಿಸ್ತಾ ಇದ್ದೇವೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದ 5 ದಿನಗಳ ಬೆನ್ನಲ್ಲೇ ಪುದುಚೇರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಕಳೆದುಕೊಂಡಿದೆ. ಬಹುಮತ ಸಾಬೀತುಪಡಿಸುವಲ್ಲಿ ವಿ ನಾರಾಯಣಸ್ವಾಮಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ನಿನ್ನೆ 2 ಶಾಸಕರು ಕಾಂಗ್ರೆಸ್ನಿಂದ ಹೊರನಡೆದಿದ್ರು. ಇದರಿಂದಾಗಿ ಕಾಂಗ್ರೆಸ್ ಪಕ್ಷ ಬಹುಮತ 12ಕ್ಕೆ ಕುಸಿಯಿತು. ಬಹುಮತ ಸಾಬೀತಿಗೆ 14 ಸ್ಥಾನಗಳ ಅವಶ್ಯಕತೆ ಇದ್ದುದರಿಂದ ಇಂದು ನಡೆದ ವಿಶ್ವಾಸಮತ ಯಾಚನೆಯಲ್ಲಿ ಬಹುಮತ ಸಾಬೀತು ಮಾಡುವಲ್ಲಿ ನಾರಾಯಣಸ್ವಾಮಿ ವಿಫಲವಾಗಿದ್ರು. ಹಾಗಾಗಿ ಅನಿವಾರ್ಯವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ.
ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಹಲವು ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಪತಿ ರಾಬರ್ಟ್ ವಾದ್ರಾ ಕೂಡ ತೈಲ ಬೆಲೆ ಏರಿಕೆ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಎಂದು ರಾಬರ್ಟ್ ವಾದ್ರಾ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಯ ಸಂಕೇತವಾಗಿ ದೆಹಲಿಯ ಖಾನ್ ಮಾರ್ಕೆಟ್ನಿಂದ ತಮ್ಮ ಕಚೇರಿವರೆಗೆ ಸೈಕಲ್ ಸವಾರಿ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ವಾದ್ರಾ, ಪ್ರಧಾನಿ ಮೋದಿ ಎಸಿ ಕಾರ್ನಿಂದ ಹೊರಬಂದು ಜನರು ಹೇಗೆ ಬಳಲ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು, ಆಗ ಬಹುಶಃ ಇಂಧನ ಬೆಲೆಯನ್ನ ಕಡಿಮೆ ಮಾಡಬಹುದು ಎಂದು ಹೇಳಿದ್ದಾರೆ. ಅಲ್ಲದೆ ಅವರು ಎಲ್ಲದಕ್ಕೂ ಇತರರನ್ನ ದೂಷಿಸಿ ಮುಂದೆ ಸಾಗ್ತಾರೆ ಅಂತ ಮೋದಿ ವಿರುದ್ಧ ಹರಿಹಾಯ್ದರು. You ask every common man about the common grounds. Common men are feeling that they are being suppressed. They are feeling that nobody can hear them. My mother-in-law has sent a letter to the Prime Minister. We are requesting them in every way to understand the common man. You know, only if you feel for the common man, and only then you can understand the common man. ಮನುಷ್ಯರು ನಾವುಗಳು ಮೃಗಗಳಿಗಿಂತ ಹೀನ ಅನ್ನೋದನ್ನ ಪದೇ ಪದೇ ಸಾಬೀತುಪಡಿಸುತ್ತಲೇ ಇರ್ತಾರೆ. ಇದೀಗ ಮನುಷ್ಯನ ಹೀನ ಬುದ್ಧಿಯ ವಿಡಿಯೋವೊಂದು ವೈರಲ್ ಆಗಿದೆ. ಪುನಶ್ಚೇತನ ಶಿಬಿರದಲ್ಲಿದ್ದ ಆನೆಯನ್ನ ಇಬ್ಬರು ಮಾಹುತರು ಅಮಾನುಷವಾಗಿ ಥಳಿಸಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಶನಿವಾರ ಸಂಜೆ ಈ ಘಟನೆ ನಡೆದಿದೆ. ಮರಕ್ಕೆ ಕಟ್ಟಿ ಹಾಕಿದ ಮಾಹುತರು ಆನೆಗೆ ಮನ ಬಂದಂತೆ ಥಳಿಸಿದ್ದಾರೆ. ನೋವಿನಿಂದ ಒದ್ದಾಡ್ತಾ ಆನೆ ಕೂಗ್ತಾ ಇದ್ರು, ಬಿಡದೆ ಮತ್ತೆ ನಿರಂತರವಾಗಿ ಥಳಿಸಿದ್ದಾರೆ. 20 ಸೆಕೆಂಡ್ಗಳ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಮಾವುತರ ಈ ಕೃತ್ಯಕ್ಕೆ ಖಂಡನೆ ವ್ಯಕ್ತವಾಗಿದೆ. 19 ವರ್ಷದ ಹೆಣ್ಣಾಣೆ ಜಯ ಮಾಲ್ಯಥ ಶ್ರೀವಿಲಿಪುತ್ತೂರಿನ ಅಂಡಾಲ್ ದೇವಸ್ಥಾನದಾಗಿದ್ದು, ಫೆಬ್ರವರಿ 8ರಿಂದ ಆರಂಭವಾಗಿರುವ 13ನೇ ವಾರ್ಷಿಕ ಪುನಶ್ಚೇತನ ಶಿಬಿರಕ್ಕೆ ಅದನ್ನು ಸೇರಿಸಲಾಗಿತ್ತು. ಆದರೆ ಶಿಬಿರದಲ್ಲಿ ಆನೆಯನ್ನ ಈ ರೀತಿ ನಡೆಸಿಕೊಳ್ಳಲಾಗಿದೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮೆಟ್ಟುಪಾಳ್ಯಂನ ತೆಕ್ಕಂಪಟ್ಟಿಯಲ್ಲಿ ಅರಣ್ಯ ಇಲಾಖೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅನ್ವಯ ಭಾನುವಾರ ಮಾಹುತ ವಿನಿಲ್ ಕುಮಾರ್ ಹಾಗೂ ಆತನ ಸಹಾಯಕ ಶಿವಪ್ರಸಾದ್ನನ್ನ ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪುಷ್ಪೋದ್ಯಮವನ್ನೇ ನಂಬಿ ಬದುಕೋ ಅದೆಷ್ಟೋ ಕುಟುಂಬಗಳಿವೆ. ಆದರೆ ಬೆಳೆದ ಬೆಳೆಯಲ್ಲಿ ಗುಣಮಟ್ಟವನ್ನ ಕಾಯ್ದುಕೊಳ್ಳೋದೇ ಹೂ ಬೆಳೆಗಾರರಿಗೆ ಈಗ ಬಹುದೊಡ್ಡ ಸಮಸ್ಯೆಯಾಗಿದೆ. ಹಾಗಾಗಿ ಇದೀಗ ಇಳುವರಿ ಹೆಚ್ಚಿಸೋದಕ್ಕಾಗಿ ಸೇವಂತಿಗೆಗೆ ಬೆಳೆಗಾರರು ವಿದ್ಯುತ್ ದೀಪದ ಮೊರೆ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೋಸ್, ಚೆಂಡು ಹೂವು ಹಾಗೂ ಸೇವಂತಿಗೆ ಹೂಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದಾರೆ. ಇಲ್ಲಿ ಬೆಳೆದ ಹೂಗಳಿಗೆ ರಾಜ್ಯದಲ್ಲಿ ಮಾತ್ರವಲ್ಲ ಬೇರೆ ರಾಜ್ಯಗಳು ಹಾಗೂ ವಿದೇಶಗಳಲ್ಲೂ ಬೇಡಿಕೆ ಇದೆ. ಯಾಕಂದ್ರೆ ಇಲ್ಲಿ ಬೆಳೆಯುವ ಹೂವಿನ ಗುಣಮಟ್ಟ ಉತ್ತಮವಾಗಿರುತ್ತೆ. ರೈತರು ಸಹ ಭಾರೀ ಶ್ರಮ ವಹಿಸಿ ಉತ್ತಮ ಗುಣಮಟ್ಟದ ಬೆಳೆ ಬೆಳೆದು ಮಾರಾಟ ಮಾಡುತ್ತಿದ್ದಾರೆ. ಅದರಲ್ಲೂ ಸೇವಂತಿಗೆ ಹೂವಿಗೆ ಭಾರೀ ಬೇಡಿಕೆ ಇರೋದ್ರಿಂದ ಗುಣಮಟ್ಟ ಕಾಯ್ದುಕೊಳ್ಳೋದಕ್ಕಾಗಿ ಬೆಳೆಗಾರರು ಅವುಗಳಿಗೆ ವಿದ್ಯುತ್ ದೀಪಗಳ ಥೆರಪಿ ನೀಡುತ್ತಿದ್ದಾರೆ. ಹೌದು, ಸೇವಂತಿಗೆ ಹೂವಿನ ಬೆಳೆ ಅತಿ ಸೂಕ್ಷ್ಮವಾದ ಬೆಳೆ. ವಾತಾವರಣದಲ್ಲಿ ಕೊಂಚ ಏರುಪೇರಾದರೂ ನಾನಾ ರೋಗಗಳು ಆವರಿಸುತ್ತವೆ. ಗಿಡಗಳು ಸಹ ಸರಿಯಾಗಿ ಬೆಳೆಯದೆ ಕಮರಿ ಬಿಡುತ್ತವೆ. ಹೀಗಾಗಿ ಚಳಿಗಾಲದಲ್ಲಿ ಉತ್ತಮ ಬೆಳೆ ಮತ್ತು ಗಿಡಗಳ ಸಮರ್ಪಕ ಬೆಳವಣಿಗೆಗೆ ಬೆಳೆಗಾರರು ಕಂಡುಕೊಂಡ ಉಪಾಯವೇ ವಿದ್ಯುತ್ ದೀಪಗಳ ಥೆರಪಿ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಅಂದರೆ ನವೆಂಬರ್ನಿಂದ ಮಾರ್ಚ್ ಆರಂಭದವರೆಗೆ ಹಗಲಿನ ಅವಧಿ ಭಾರೀ ಕಡಿಮೆ. ಸೇವಂತಿಗೆ ಬೆಳೆ ಚೆನ್ನಾಗಿ ಬೆಳೆಯಬೇಕಾದ್ರೆ ಹೆಚ್ಚಿನ ಬೆಳಕನ್ನು ಬಯಸುತ್ತೆ. ಹೀಗಾಗಿ ರೈತರು ವಿದ್ಯುತ್ ಬಲ್ಬ್ಗಳನ್ನು ಬಳಸಿ ಕೃತಕ ಬೆಳಕನ್ನು ಸೃಷ್ಟಿ ಮಾಡ್ತಾರೆ. ಚಳಿಗಾಲದಲ್ಲಿ ಕೇವಲ 10ರಿಂದ 12 ತಾಸು ಮಾತ್ರ ಬೆಳಕಿನ ಅವಧಿ ಇರುತ್ತೆ. ಇನ್ನು ಬೆಳಗಿನ ಜಾವದಿಂದ 9 ಗಂಟೆವರೆಗೆ ಮಂಜು ಕವಿದಿರುತ್ತೆ. ಹೀಗಾಗಿ ಸೇವಂತಿಗೆಗೆ ಹೆಚ್ಚು ಬೆಳಕು ಒದಗಿಸಿದ್ರೆ ಫೋಟೋಸಿಂಥಸಿಸ್ನಿಂದ ಗಿಡವು ಸಮೃದ್ಧವಾಗಿ ಬೆಳೆದು ಹೂಗಳು ಒಳ್ಳೆಯ ಹೊಳಪು ಬಂದು ಗಾತ್ರವೂ ದೊಡ್ಡದಾಗಿ ಉತ್ತಮ ಬೆಲೆ ಮತ್ತು ಹೆಚ್ಚು ಇಳುವರಿ ಸಿಗುತ್ತೆ. ಹೀಗಾಗಿ ಖರ್ಚು ಹೆಚ್ಚಾದರೂ ಪರವಾಗಿಲ್ಲ, ಗುಣಮಟ್ಟದ ಹೂವನ್ನು ಪಡೆಯಲು ವಿದ್ಯುತ್ ಬಲ್ಬ್ಗಳು ಅಳವಡಿಸೋದು ಉತ್ತಮ ಅನ್ನುತ್ತಾರೆ ಹೂ ಬೆಳೆಗಾರ ಅಣಕೂರಿನ ಮಂಜುನಾಥ್. ಮಾರಿಗೋಲ್ಡ್ ಅಂತ ಬಿಟ್ಟು ಮಾರಿಗೋಲ್ಡು ಅದು ಸೇವೆಂತ್ ಟೈಪೇ. ಅದು ಉಣಿದ ಮೇಲೆ ಉಣಿದ್ದು ಫಸ್ಟು ಒಂದು 25 ಡೇಸು ಇದು ಲೈಟ್ ಬಿಟ್ಟರೆ ಫೋಟೋಸಿಂಥಸಿಸ್ ಚೆನ್ನಾಗಿ ಗಿಡ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಯಾವಾಗಲೂ ಒಂದು 25 ಡೇಸು ಅಲ್ಲಿಯಾಗಿ ಬಿಟ್ರಿ. ಒಂದು ಮಾರಿಗೋಲ್ಡು ಮತ್ತು ಐಶ್ವರ್ಯ ಅಂತೇಳಿ ಹಾಕಿದ್ವಿ, 2 ವೆರೈಟಿ ಹಾಕಿದ್ವಿ. ಅವೆರಡಕ್ಕೂ ಇದು ಬಿಟ್ಟರೆ ಒಳ್ಳೆಯದು. ಯಾಕಂದರೆ ಬಿಸಿಲು 12 ಅವರ್ ಇರುತ್ತೆ. ಆ ಬಿಸಿಲು ಜೊತೆಗೆ ಇನ್ನೂ ಸ್ವಲ್ಪ ಒಂದು 6 ಅವರ್ಸ್ ಎಕ್ಸ್ಟ್ರಾ ಕೊಟ್ಟರೆ ಫೋಟೋಸಿಂಥಸಿಸ್ ಚೆನ್ನಾಗಿ ಗಿಡ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಸೊ ಗಿಡ ಚೆನ್ನಾಗಿ ಬೇಗ ಡೆವಲಪ್ಮೆಂಟ್ ಆಗುತ್ತೆ.
ಮತ್ತು ಅದು ಬೇರೆ ಬಿಡದೇ ಇದ್ದರೆ ಅಷ್ಟೊಂದು ಕ್ವಾಲಿಟಿ ಬರೋದಿಲ್ಲ ಮತ್ತು ಈಲ್ಡ್ ಬರೋದಿಲ್ಲ, ಬೆಳವಣಿಗೆ ಕುಂಠಿತ ಆಗ್ತದೆ. ಸೊ ಅದಕ್ಕೋಸ್ಕರ ಲೈಟ್ಗಳನ್ನ ಸರ್ ಇದು ಯಾರೋ ಒಬ್ರು ಹೇಳಿದರು, ಅವನ್ನ ಮಾಡಿದ್ಮೇಲೆ ನಾವು ಲಾಸ್ಟ್ ಟೈಮ್ ಮಾಡಿದ್ವಿ. ಲಾಸ್ಟ್ ಟೈಮ್ ಮಾಡಿದವಾಗ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಇದನ್ನೇ ಫಾಲೋ. ಸರ್ ಕರೆಂಟ್ 1 ಕಿಲೋವ್ಯಾಟ್ಗೆ 7,000 ರೂಪಾಯಿ ಡೆಪಾಸಿಟ್ ಮಾಡಬೇಕು, 4,000 ರೂಪಾಯಿ ಕರೆನ್ಸಿ ಹಾಕಿಸ್ಬೇಕು 1 ಕಿಲೋವ್ಯಾಟ್ಗೆ. 1 ಕಿಲೋವ್ಯಾಟ್ಗೆ ಅಂದರೆ 100 ಬಲ್ಬ್ ಮಾತ್ರ ಆಗುತ್ತೆ. 1 ಎಕರೆಗೆ ಒಂದು 250-300 ಬಲ್ಬ್ ಹಾಕಬೇಕಾಗುತ್ತೆ. 3 ಕಿಲೋವ್ಯಾಟ್ ತೊಗೊಬೇಕಾಗುತ್ತೆ. ನಾವೆಲ್ಲನೂ ಇಲ್ಲಿ 1 ಕಿಲೋವ್ಯಾಟ್ 2 ಕಿಲೋವ್ಯಾಟ್ ತಗೊಂಡು ಇದು ಮಾಡಿದ್ವಿ. ಅಕ್ಟೋಬರ್ನಿಂದ ಮಾರ್ಚ್ ಆರಂಭದವರೆಗೂ ಚಳಿಯ ಹೊಡೆತಕ್ಕೆ ಗಿಡಗಳು ಇಳುವರಿ ಕೊಡೋದಿಲ್ಲ. ಹೂ ಬಂದ್ರೂ ಮಂಕಾಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ. ಹೀಗಾಗಿ ಈ ಅವಧಿಯಲ್ಲಿ ಸುಮಾರು 1-1.5 ತಿಂಗಳು ಸೇವಂತಿಗೆ ಗಿಡಗಳನ್ನು ಕೃತಕ ಬೆಳಕು ನೀಡಿ ಮಕ್ಕಳಂತೆ ಜೋಪಾನ ಮಾಡಿದರೆ ಉತ್ತಮ ಗುಣಮಟ್ಟದ ಇಳುವರಿ ಸಿಗುತ್ತೆ. ಅದರಲ್ಲೂ ಐಶ್ವರ್ಯ ಮತ್ತು ಮಾರಿಗೋಲ್ಡ್ ತಳಿಯ ಸೇವಂತಿಗೆ ಹೂ ಸಸ್ಯಗಳು ಹೆಚ್ಚಿನ ಬೆಳಕನ್ನು ಬಯಸ್ತವೆ. ಬೆಳಕು ನೀಡಿದಲ್ಲಿ ಉತ್ತಮ ಗುಣಮಟ್ಟದ ಹೂ ಪಡೆಯಬಹುದು. ಆದರೆ ಹೆಚ್ಚು ಚಳಿ ಮತ್ತು ಬೆಳಕಿನ ಅವಧಿ ಕಡಿಮೆ ಇದ್ರೆ ಈ ತಳಿಯ ಸೇವಂತಿಗೆ ಸರಿಯಾಗಿ ಬೆಳೆಯೋದಿಲ್ಲ. ನಾನಾ ರೋಗಗಳು ಆವರಿಸಿ ನಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ದೀಪಗಳ ಬಳಕೆ ಅನಿವಾರ್ಯ. ಇಲ್ಲದೇ ಇದ್ರೆ ಹೆಚ್ಚಿನ ನಷ್ಟ ಅನುಭವಿಸಬೇಕಾಗತ್ತೆ. ಒಟ್ಟಿನಲ್ಲಿ ಚಳಿಗಾಲದಲ್ಲಿ ಸೇವಂತಿಗೆಯಿಂದ ಉತ್ತಮ ಇಳುವರಿಯನ್ನ ಪಡೆಯಲು ಹೆಣಗಾಡ್ತಾ ಇದ್ದ ಹೂ ಬೆಳೆಗಾರರು ಇದೀಗ ವಿದ್ಯುತ್ ದೀಪದ ಮೂಲಕ ಕಂಡುಕೊಂಡ ಉಪಾಯದಿಂದಾಗಿ ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಎಕ್ಸ್‌ಪ್ರೆಸ್ ಟಿವಿ ಚಿಕ್ಕಬಳ್ಳಾಪುರ. ಮದುವೆಯಲ್ಲಿ ವಧುವರರಿಗೆ ವಿಶ್ ಮಾಡೋಕೆ ಅಂತ ಕೆಲವರು ಮದುವೆಗಳಿಗೆ ಹೋದ್ರೆ ಇನ್ನೂ ಕೆಲವರು ಒಳ್ಳೆ ಊಟ ಸಿಗುತ್ತೆ ಮಿಸ್ ಮಾಡ್ಕೋಬಾರ್ದು ಅಂತ ಹೋಗ್ತಾರೆ. ಹೀಗೆ ಹೋಗುವವರು ಖಂಡಿತ ಈ ವಿಡಿಯೋವನ್ನ ನೋಡಲೇಬೇಕು. ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ಮದುವೆಯಲ್ಲಿ ಅಡುಗೆ ಮಾಡುವಾಗ ತಂದೂರಿ ರೋಟಿ ಮೇಲೆ ಉಗಿತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರೋಟಿ ಮೇಲೆ ಉಗುಳುವಂತ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ರೋಟಿ ತಯಾರಕನನ್ನ ಬಂಧಿಸಲಾಗಿದೆ. ಬಂಧಿತನನ್ನ ಸೋಹೈಲ್ ಎಂದು ಗುರುತಿಸಲಾಗಿದೆ. ಈತ ಮದುವೆಯಲ್ಲಿ ಅಡುಗೆ ಮಾಡುವಾಗ ರೋಟಿಯನ್ನ ಒತ್ತಿದ ಬಳಿಕ ಅದನ್ನ ಸುಡುವ ಮುನ್ನ ಅದರ ಮೇಲೆ ಉಗುಳೋದನ್ನ ವ್ಯಕ್ತಿಯೊಬ್ಬ ರಹಸ್ಯವಾಗಿ ವಿಡಿಯೋ ಮಾಡಿಕೊಂಡು ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದೀಗ ಆರೋಪಿಯನ್ನ ಬಂಧಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದಂತಹ ಚಿತ್ರ ಪೊಗರು ಕಳೆದ ಶುಕ್ರವಾರ ತೆರೆಕಂಡು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಬೆಳ್ಳಿ ಪರದೆ ಮೇಲೆ ಅಬ್ಬರ ಶುರು ಮಾಡಿರುವ ಪೊಗರು ಚಿತ್ರ ಬಾಕ್ಸ್ ಆಫೀಸ್ನಲ್ಲೂ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ. ಬಿಡುಗಡೆಯಾಗಿ 2 ದಿನಕ್ಕೆ ಈ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಕೊಳ್ಳೆ ಹೊಡಿತಾ ಇದ್ದು ಕೋಟಿಗಟ್ಟಲೆ ಹಣ ಬಾಚಿಕೊಂಡು ನಗುವಿನ ನಗೆ ಬೀರಿದೆ. ಪೊಗರು ಚಿತ್ರ 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದ್ದು 2ನೇ ದಿನಕ್ಕೆ ಸುಮಾರು 21 ಕೋಟಿ ಭರ್ಜರಿ ಕಲೆಕ್ಷನ್ ಮಾಡಿದ್ದು. ಈ ಬಗ್ಗೆ ಧ್ರುವ ಅವರೇ ಟ್ವಿಟರ್ನಲ್ಲಿ ಸಂತಸ ಹಂಚಿಕೊಂಡಿದ್ದು ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ದಾರೆ. ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ಮತ್ತೆ ಗಂಡು ಮಗುವಿಗೆ ತಾಯಿಯಾಗಿದ್ದಾರೆ. ಮೊನ್ನೆ ರಾತ್ರಿ ಮುಂಬೈನ ಬ್ರಿಡ್ಜ್ ಕ್ಯಾಂಟ್ ಹಾಸ್ಪಿಟಲ್ಗೆ ದಾಖಲಾಗಿದ್ದ ಕರೀನಾ ನಿನ್ನೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. 2020 ಆಗಸ್ಟ್ನಲ್ಲಿ ಕರೀನಾ ಕಪೂರ್ ಖಾನ್ ಹಾಗೂ ಸೈಫ್ ಅಲಿ ಖಾನ್ ತಾವು 2ನೇ ಮಗುವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಬಗ್ಗೆ ಬಹಿರಂಗವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಇನ್ನು 2012ರ ಅಕ್ಟೋಬರ್ನಲ್ಲಿ ನಟ ಸೈಫ್ ಅಲಿ ಖಾನ್ ಜೊತೆ ಕರೀನಾ ಕಪೂರ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. 2016ರ ಡಿಸೆಂಬರ್ನಲ್ಲಿ ಮೊದಲ ಮಗುವಿಗೆ ಜನ್ಮ ನೀಡಿದ ಕರೀನಾ ಇದೀಗ ಮತ್ತೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೈಕಮಾಂಡ್ ಕರೆಗೆ ರೆಬೆಲ್ ಶಾಸಕ ಕಂಗಾಲ್, ರಾತ್ರೋರಾತ್ರಿ ದೆಹಲಿಗೆ ಹೊರಟ ಯತ್ನಾಳ್. ಪಕ್ಷದ ನಾಯಕರು ಯತ್ನಾಳ್ಗೆ ಕೊಟ್ರ ಶಾಕ್. ಕೇರಳದಲ್ಲಿ ಹೆಚ್ಚುತ್ತಲೇ ಇದೆ ಕೊರೋನಾ ಅಬ್ಬರ, ಅಲ್ಲಿಂದ ರಾಜ್ಯಕ್ಕೆ ಬರೋದೇ ಕಷ್ಟಕರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕಟ್ಟೆಚ್ಚರ. ಪುದುಚೇರಿಯಲ್ಲಿ ಸರ್ಕಾರದ ವಿರುದ್ಧ ಭಿನ್ನಮತ, ಸಿಎಂ ನಾರಾಯಣಸ್ವಾಮಿ ಕಳೆದುಕೊಂಡ್ರು ವಿಶ್ವಾಸಮತ. ಅಧಿಕಾರ ಕಳೆದುಕೊಂಡ ಕಾಂಗ್ರೆಸ್ ಮುಂದಿನ ನಡೆ ಏನು ಗೊತ್ತಾ? ಕಾವೇರಿ ಯೋಜನೆಗೆ ಕೊಡೋದಿಲ್ಲ ಅವಕಾಶ, ತಮಿಳುನಾಡು ಸರ್ಕಾರದ ವಿರುದ್ಧ ಸಿಎಂ ಬಿಎಸ್ವೈ ತೀವ್ರ ಆಕ್ರೋಶ. ಕಾಮಗಾರಿಗೆ ಕೈ ಹಾಕಿದ್ರೆ ಸುಮ್ಮನಿರಲ್ಲ ಎಂದು ಖಡಕ್ ಸಂದೇಶ. ಮಾತು ಕೇಳದ ಆನೆಯ ಮೇಲೆ ಮಾವುತರ ರೋಷಾವೇಶ, ಬಡಿಗೆಯಿಂದ ಬಡಿದು ತೋರಿಸಿದ್ರು ಅಟ್ಟಹಾಸ. ಇವರಿಬ್ಬರ ಕ್ರೂರತನಕ್ಕೆ ಪ್ರಾಣಿ ಪ್ರಿಯರ ಆಕ್ರೋಶ. ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.